ಈ 9 ವಿಷಯಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಯಾರಿಗೂ ಹೇಳಬಾರದು. ಈ ಗುಟ್ಟುಗಳನ್ನು ಮತ್ತೊಬ್ಬರಿಗೆ ಹೇಳಿಕೊಂಡರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚುತ್ತದೆ ಹೊರತು ಕಡಿಮೆಯಾಗುವುದಿಲ್ಲ. ಯಾರೊಂದಿಗೂ ಈ ವಿಷಯಗಳನ್ನು ಬಿಟ್ಟುಕೊಡಬೇಡಿ ಎಂದು ನಮ್ಮ ಪೂರ್ವಿಕರು ನಮಗೆ ಆಗಾಗ ಎಚ್ಚರಿಸುವುದು ಏಕೆಂದು ಈಗ ತಿಳಿಯೋಣ. ಸಂಪಾದನೆ. ಒಬ್ಬ ಮನುಷ್ಯ ತಾನು ಬೆಳೆದು ಅಭಿವೃದ್ಧಿ ಆಗಬೇಕು ಎಂದರೆ ಆತನ ಸಂಪಾದನೆ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಆತನ ಮನೆ ಏನಾದರೂ ಚೆನ್ನಾಗಿ ಏಳಿಗೆ ಕಾಣ್ತಿದೆ ಎಂದರೆ ಅದಕ್ಕೆ ಆ ಮನೆ ಯಜಮಾನನ ಸಂಪಾದನೆ ಚೆನ್ನಾಗಿದೆ ಎಂದು ಅರ್ಥ. ಸ್ನೇಹಿತರು, ಬಂಧುಗಳೊಡನೆ, ಅಕ್ಕಪಕ್ಕದವರೊಡನೆ, ಮನಸ್ಸಿಗೆ ತೀರಾ ಹತ್ತಿರವಾದವರ ಜೊತೆಯೂ ಕೆಲವೊಮ್ಮೆ ಕೆಲವು ಗುಟ್ಟುಗಳನ್ನು ಹೇಳಬಾರದು. ನಾವು ಮಾಡುವ ಸಂಪಾದನೆ ಎಷ್ಟು ಎಂದು ಅವರ ಕಿವಿಗೆ ಬಿದ್ದರೆ ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಾವು ಮಾಡುವ ಸಂಪಾದನೆಗೆ ತೊಂದರೆಯಾಗಿ ಆದಾಯ ಕಡಿಮೆಯಾಗಬಹುದು. ಈಗಿನ ಕಾಲದಲ್ಲಿ ಯಾರ ಕಣ್ಣು ಯಾರ ಮನಸ್ಸು ಹೇಗೆ ಯೋಚಿಸುತ್ತದೆ ಎಂದು ಹೇಳಲು ಬರುವುದಿಲ್ಲ. ಇವರಿಗೇನು ಅಷ್ಟು ಸಂಬಳ ಬರುತ್ತೆ, ಚೆನ್ನಾಗಿದ್ದಾನೆ ಬಿಡು ಎಂದು ಕೊಂಕು ಮಾತನಾಡುವವರೇ ಹೆಚ್ಚು. ಇನ್ನು ಕೆಲವರು ಸಂಪಾದನೆ ಕೇಳಿ ಕೇವಲವಾಗಿ ಮಾತನಾಡುವವರು ಇರುತ್ತಾರೆ. ಒಟ್ಟಾರೆಯಾಗಿ ನಮ್ಮ ಸಂಪಾದನೆ ಮತ್ತೊಬ್ಬರಿಗೆ ತಿಳಿಯದರೆ ಅವಮಾನ ಸನ್ಮಾನದ ಜೊತೆ ಕೆಟ್ಟ ಕಣ್ಣುಗಳು ದೃಷ್ಟಿ ಬೀಳುವುದಂತೂ ಸತ್ಯ. ಜಗಳಗಳು. ಒಂದು ಕುಟುಂಬ ಅಂದ ಮೇಲೆ ಜಗಳ, ಕಲಹ, ಮನಸ್ತಾಪ ಇದ್ದೇ ಇರುತ್ತದೆ. ಸಂಸಾರದ ಗುಟ್ಟು ಬೀದಿಗೆ ರಟ್ಟಾಗಬಾರದು. ಗಂಡ ಹೆಂಡತಿ ಅಂದ ಮೇಲೆ ಏಳು ಬೀಳು ಇದ್ದೇ ಇರುತ್ತದೆ. ಜಗಳವಿಲ್ಲದ ಮನೆ ಇರುವುದಿಲ್ಲ. ನಮ್ಮ ಮನೆಯಲ್ಲಿ ನಡೆಯುವ ಜಗಳಗಳನ್ನು ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಅಕ್ಕಪಕ್ಕದವರಿಗೆ ಹೇಳಿಕೊಂಡರೆ ಅವರು ನಮ್ಮ ವೀಕ್ನೆಸ್ ಏನು ಎಂದು ತಿಳಿದು ಮುಂದೆ ನಮಗೆ ತೊಂದರೆ ಮಾಡಬಹುದು ಅಥವಾ ಬಳಸಿಕೊಳ್ಳಬಹುದು. ಎಚ್ಚರ. ಜೇನಿನಂತಿದ್ದ ಸಂಸಾರದಲ್ಲಿ ಒಂದೆರಡು ಕಡ್ಡಿ ಬೀಳುವುದು ಸಾಮಾನ್ಯ. ಆದರೆ ಹುಳಿ ಖಾರ ಹೊರಗಿನ ಜನರಿಂದ ಬಿದ್ದರೆ ಆ ಸಂಸಾರ ನಶಿಸುತ್ತೆ. ವಯಸ್ಸು. ವಯಸ್ಸಿನ ಬಗ್ಗೆ ನಾವು ಕೆಲಸ ಮಾಡುವ ಜಾಗದಲ್ಲಿ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮಾಡಿಸುವಾಗ, ಬ್ಯಾಂಕ್ಗಳಲ್ಲಿ ಖಂಡಿತವಾಗಿ ಕೇಳಿದಾಗ ಹೇಳಲೇಬೇಕಾಗುತ್ತದೆ. ಇದು ಸಾಮಾನ್ಯ. ಆದರೆ ಪದೇ ಪದೇ ನಿಮ್ಮ ವಯಸ್ಸನ್ನು ಲೆಕ್ಕ ಹಾಕುವುದು ಅಥವಾ ಯಾರಾದರೂ ಕೇಳಿದಾಗ ಪಟ್ ಅಂತ ಹೇಳುವುದು, ಪದೇ ಪದೇ ವಯಸ್ಸನ್ನು ಬೇರೆಯವರಿಗೆ ಕೇಳುವುದು ಅಥವಾ ಹೇಳುವುದನ್ನು ಸಹ ಮಾಡಬೇಡಿ. ಅಂದ ಹಾಗೆ ಹೆಣ್ಣು ಮಕ್ಕಳು ಅಷ್ಟು ಸುಲಭವಾಗಿ ವಯಸ್ಸು ಹೇಳುವುದಿಲ್ಲ. ಪುರುಷರು ಸಹ ಇದನ್ನು ಮರೆಯದೆ ಪಾಲಿಸಿದರೆ ಒಳಿತು. ಮಂತ್ರ. ನಮ್ಮ ಜೀವನದ ಸಮಸ್ಯೆಗಳಿಂದ ಹೊರಬರಲು ನಾವು ಪೂಜೆ, ಮಂತ್ರಗಳ ಮೊರೆ ಹೋಗ್ತೀವಿ. ಕೆಲವೊಮ್ಮೆ ಯಾರಾದರೂ ಗುರುಗಳು ನಮಗೆ ನೀಡುವ ವಿಶೇಷ ಮಂತ್ರಗಳನ್ನು ಅಥವಾ ವಿಧಿವಿಧಾನಗಳನ್ನು ಎಷ್ಟು ಹೇಳಬೇಕು ಅಷ್ಟು ಮಾತ್ರ ಹೇಳಿದರೆ ಒಳಿತು. ಬದಲಾಗಿ ಗುಪ್ತ ಮಂತ್ರಗಳನ್ನು ಅಥವಾ ಗುರುಗಳು ನೀಡಿದ ವಿಶೇಷ ಮಂತ್ರಗಳನ್ನು ಮತ್ತೊಬ್ಬರಿಗೆ ಹೇಳುವುದು ಒಳ್ಳೆಯದಲ್ಲ. ಅದರಿಂದ ಫಲ ಕಡಿಮೆಯಾಗುತ್ತದೆ. ದಾನ. ನಾವು ಮಾಡುವ ದಾನ ನಮಗೆ ಎಷ್ಟೋ ಒಳಿತನ್ನು ಮಾಡುತ್ತದೆ. ಒಂದು ಕೈಯಲ್ಲಿ ಕೊಟ್ಟಿದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ನಾವು ಮಾಡುವ ದಾನಗಳು ಮತ್ತೊಬ್ಬರಿಗೆ ಹೇಳಬಾರದು. ಇದರಿಂದ ನೀವು ಮಾಡುವ ದಾನದ ಫಲ ಕೂಡ ಪ್ರಾಪ್ತಿಯಾಗುವುದಿಲ್ಲ. ಮಾಡಿದ ದಾನವು ವ್ಯರ್ಥವಾಗುತ್ತದೆ. ಸನ್ಮಾನ. ನಾವು ಮಾಡುವ ಉತ್ತಮ ಕಾರ್ಯಗಳಿಗೆ ನಮ್ಮ ಜೀವನದಲ್ಲಿ ಸನ್ಮಾನ ಸಿಗುವುದು ಸಹಜ. ಆದರೆ ಹೀಗೆ ದೊರೆತ ಸನ್ಮಾನದ ಬಗ್ಗೆ ನಮ್ಮ ಬಾಯಿಂದಲೇ ಬರಬಾರದು. ನಮ್ಮ ಬಗ್ಗೆ ಮತ್ತೊಬ್ಬರು ಹೊಗಳಿದರೆ ಒಳಿತು. ನಮ್ಮ ಬಗ್ಗೆ ನಾವೇ ಎಂದಿಗೂ ಹೇಳಿಕೊಳ್ಳಬಾರದು. ಅವಮಾನ. ನಮಗಾದ ಅವಮಾನಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಬಾರದು. ಸಂದರ್ಭ ನೋಡಿಕೊಂಡು ನಾವು ನಂಬಿದವರೇ ನಮ್ಮನ್ನು ತುಳಿಯಲು ಅಥವಾ ಮತ್ತಷ್ಟು ಅವಮಾನ ಮಾಡಲು ಯತ್ನಿಸುತ್ತಾರೆ. ಎಚ್ಚರ. ನಮ್ಮ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಈ ವಿಷಯಗಳು ನಮ್ಮ ಕಿವಿಗೆ ಬಿದ್ದಾಗ ಜೀವನದಲ್ಲಿ ಮತ್ತಷ್ಟು ತೊಂದರೆ, ಅವಮಾನ, ಕಣ್ಣೀರು ಹೆಚ್ಚಾಗುತ್ತದೆ. ಔಷಧಿ. ನಾವು ಬಳಸುವ ಔಷಧಿಯ ಬಗ್ಗೆ ಮತ್ತೊಬ್ಬರ ಬಳಿ ಹೇಳಿಕೊಳ್ಳುವುದು ಒಳ್ಳೆಯದೇ. ಆದರೆ ಈಗಿನ ಕಾಲದಲ್ಲಿ ನಮ್ಮಿಂದ ಏನಾದರೂ ಒಳ್ಳೆಯದಾದರೆ ಮಾತ್ರ ನಮ್ಮನ್ನು ನಂಬುತ್ತಾರೆ. ಒಂದು ಸಲ ಏನಾದರೂ ನಮ್ಮಿಂದ ಕೆಟ್ಟದಾಯಿತು ಎಂದರೆ ನಮ್ಮ ಬಗ್ಗೆ ನಮ್ಮ ಹಿಂದೆ ಹೆಚ್ಚು ಮಾತನಾಡುತ್ತಾರೆ. ಇವರಿಂದಲೇ ಈ ಪರಿಸ್ಥಿತಿ ನಮಗೆ ಬಂತು ಎಂದು ಅವಮಾನಿಸುತ್ತಾರೆ. ಆದ್ದರಿಂದ ಔಷಧದ ವಿಷಯದಲ್ಲೂ ಜಾಗ್ರತೆಯಿಂದ ಇರಬೇಕು. ಆಸ್ತಿ. ನಮ್ಮ ಬಳಿ ಇರುವ ಆಸ್ತಿ ಅಂತಸ್ತಿನ ಬಗ್ಗೆ ಯಾರೊಂದಿಗೂ ಗುಟ್ಟು ಬಿಟ್ಟು ಕೊಡಬಾರದು. ಕೆಲವರ ಕಣ್ಣು ಸರಿ ಇರೋದಿಲ್ಲ. ಈಗಿನ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ಹೇಳಲು ಆಗೋದಿಲ್ಲ. ಅಂಥವರ ಕಣ್ಣು ಬಿತ್ತೆಂದರೆ ನಮ್ಮ ಬಳಿ ಇರುವ ಆಸ್ತಿ ಕರಗಲು ಶುರುವಾಗುತ್ತದೆ. ಇದರಿಂದ ಮಾನಸಿಕ ಸಮಸ್ಯೆಗಳು ಸಹ ಉಲ್ಬಣವಾಗುತ್ತದೆ. ಎಚ್ಚರ. ಆಸ್ತಿಯ ಗುಟ್ಟುಗಳನ್ನು ಸಹ ಯಾರೊಂದಿಗೂ ಹಂಚಿಕೊಳ್ಳಬಾರದು. ಇಂತಹ ತಿಳಿಯದ ವಿಚಾರಗಳನ್ನು ಪಡೆಯಲು ತಪ್ಪದೇ ಚಂದನಾಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.